ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RS ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ನಾನು ಕೂಡ ಇದನ್ನು ಹುಡುಕ್ತಾ ಇದ್ದೆ. KEAದವರು ಇನ್ನೂ ಕೂಡ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ನೋಟಿಫಿಕೇಶನ್ ಬಿಟ್ಟಿಲ್ಲ ಅಂಥೇಳಿ. ಸೊ ಮೊನ್ನೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು, ಬಟ್ ಅದರಲ್ಲಿ ಡೀಟೇಲ್ ಆಗಿ ಕಾಮೆಡ್ ಕೇಸ್ ಅವ್ರ ಫೀ ಎಷ್ಟು ಮತ್ತು ಎಷ್ಟು % ಸೀಟ್ಗಳು ಅಲಾಟ್ ಆಗಿದೆ, ಸೊ ಎಷ್ಟು ಫೀಸನ್ನು ಪೇ ಮಾಡಬೇಕು, ಇದ್ರ ಬಗ್ಗೆ ಯಾವುದೇ ರೀತಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಷನ್ ಇರಲಿಲ್ಲ. ಅದರ ಜೊತೆಗೆ ನಮಗೆ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಒಂದು 2,000 ರೂಪಾಯಿ ಏನು ಜಾಸ್ತಿ ಮಾಡಿದ್ರು, ಅದರದ್ದು ಕೂಡ ಫೀ ಸ್ಟ್ರಕ್ಚರ್ನ ಕೊಟ್ಟಿಲ್ಲ ಅಂತ ನಾನು ಅವತ್ತು ಕಂಪ್ಲೇಂಟ್ ಮಾಡಿದ್ದೆ. ಸೊ ಇವತ್ತು ಇವೆಲ್ಲ ಫೀ ಸ್ಟ್ರಕ್ಚರ್ನ ಬಿಟ್ಟಿದ್ದಾರೆ. ಸೊ ಫೈನಲಿ KEAದವರು ಅಟ್ಲೀಸ್ಟ್ ಲಾಸ್ಟ್ ಬಟ್ ಒನ್ ಡೇ, ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಾಳೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಒಂದು ದಿವಸದ ಮುಂಚೆ ನಮಗೆ ಫೀ ಸ್ಟ್ರಕ್ಚರ್ನ ಹೇಳಿದ್ದಾರೆ. ಇಲ್ಲಿ ಫೀ ಸ್ಟ್ರಕ್ಚರ್ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗ್ತದೆ KE ವೆಬ್ಸೈಟಲ್ಲಿ ಕೊಟ್ಟಿರೋದು ಅಂತಂದರೆ, ಸೊ ಗೊತ್ತಿರಲಿ ಒಂದು ಪಾಯಿಂಟು, ನೀವು ಯಾವಾಗ ಆಪ್ಷನ್ ಎಂಟ್ರಿಯನ್ನು ಮಾಡಿದ ಮೇಲೆ ರಿಯಲ್ ಅಲಾಟ್ಮೆಂಟನ್ನು ನೋಡೋದಕ್ಕೆ ಹೋಗ್ತೀರಿ, ಆವಾಗ ನಿಮಗೊಂದು ಅಲಾಟ್ಮೆಂಟ್ ಲೆಟರ್ ಅಂತ ಬರ್ತದೆ. ಅದರಲ್ಲಿ ಫೀಸ್ ಮೆನ್ಷನ್ ಮಾಡಿರ್ತಾರೆ, ಅಷ್ಟು ಫೀಸನ್ನು ನೀವು ಕಟ್ಟಲೇಬೇಕಾಗ್ತದೆ. ಅಂದರೆ ಈಗಲೇ ನಿಮಗೊಂದು ಐಡಿಯಾ ಇದ್ದರೆ, ಈ ಒಂದಷ್ಟು ಕಾಲೇಜಸ್ಗಳಲ್ಲಿ ನನಗೆ ಸೀಟ್ ಸಿಗ್ಬೋದು, ಇಷ್ಟು ದುಡ್ಡನ್ನು ನಾನು ರೆಡಿ ಇಟ್ಕೊಳ್ಬೇಕು, ಒಂದು 75,000 80,000 1,00,000 ರೂಪೀಸ್ ನಾನು ರೆಡಿ ಇಟ್ಕೊಳ್ಬೇಕು. ಗೊತ್ತಿರಲಿ, ಅಲ್ಲೊಂದು 2 ದಿನ 3 ದಿನ ಅಷ್ಟೇ ಟೈಮ್ ಕೊಡ್ತಾರೆ, ಇಮಿಡಿಯೇಟ್ ಆಗಿ ನೀವು ಫೀಸನ್ನು ಪೇ ಮಾಡಬೇಕಾಗ್ತದೆ. ಸೊ ಅದು ಕೂಡ ಆನ್ಲೈನಲ್ಲಿ ಕಂಪ್ಲೀಟ್ ಫೀಸನ್ನು ಎಟ್ ಅ ಟೈಮ್, ದೆರ್ ಈಸ್ ನೋ ಬಾರ್ಗೇನಿಂಗ್. ನೀವು ಅವ್ರ ಜೊತೆ ಬಾರ್ಗೇನ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದ್ರ ಜೊತೆಗೆ ಇನ್ಸ್ಟಾಲ್ಮೆಂಟ್ ಕೊಡಿ ಅಂತ ಕೇಳ್ಕೊಳ್ಳೋದಕ್ಕೆ ಬರೋದಿಲ್ಲ. ನೀವು ಅವತ್ತು ಫೀಸನ್ನು ಕಟ್ಟಲೇಬೇಕಾಗ್ತದೆ. ಅದಕ್ಕಾಗಿ ಆ ಫೀಸನ್ನು ನಿಮ್ಮ ಪೇರೆಂಟ್ಸ್ಗಳು ಅಥವಾ ಯಾರಾದರೂ ಪಾಲಕರು ನೋಡ್ತಾ ಇದ್ದರೆ ಈ ವಿಡಿಯೋವನ್ನು, ನೀವು ಪಾಲಕರಾಗಿ ಇದ್ಕೊಂಡು ನೀವು ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೇಬೇಕು. ಆದ್ದರಿಂದ ನಿಮಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಫೀ ಸ್ಟ್ರಕ್ಚರ್ ಏನಿದೆ, ಇದು ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗಿರ್ತದೆ ಅನ್ನೋದು ಗೊತ್ತಿರಲಿ. ಇಲ್ಲಿ ನೀವು ಇಂಜಿನಿಯರಿಂಗ್ ಶುಲ್ಕ ವಿವರಗಳನ್ನು ಇಲ್ಲಿ ಕಾಣಬಹುದು, ನಿಮಗೆ ಇಲ್ಲೂ ಕೂಡ ನೋಡಬಹುದು. ಸೊ ಇಲ್ಲಿ ಪ್ರವೇಶ ಅಂತ ಇದೆ, UGC 2021, ಇಲ್ಲೂ ಕೂಡ ನೀವು ಇದನ್ನು ಚೆಕ್ ಮಾಡಬಹುದು. ಇಲ್ಲಿ ನೋಡಬಹುದು ಇಂಜಿನಿಯರಿಂಗ್ ಶುಲ್ಕ ವಿವರಗಳು, ಕೃಷಿ ಮತ್ತು ಪಶು ವೈದ್ಯಕೀಯ ಶುಲ್ಕ ವಿವರಗಳು ಅಂತ ಇದೆ. ಓಕೆ, ಸೊ ಫಸ್ಟ್ ನಿಮಗೆ ಪಶು ವೈದ್ಯಕೀಯ ಮತ್ತು ಕೃಷಿ ವಿವರಗಳನ್ನ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಬಹುದು ನಿಮಗೆ ಇಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. BSc ಅಗ್ರಿ ಬಯೋಟೆಕ್ ಬೇಕಂದ್ರೆ 27,050 ಜನರಲ್ ಮೆರಿಟ್ದವರಿಗೆ, OBCದವರಿಗೂ ಕೂಡ ಸೇಮ್. ಇನ್ಕಮ್ ಅಪ್ ಟು 10 lakh ಇದ್ದರೆ SC STದವರಿಗೆ 500, ಕ್ಯಾಟಗರಿ 1ದವರಿಗೆ ಸೇಮ್. ಎಲ್ಲ ಫೀ ಸ್ಟ್ರಕ್ಚರ್ ಸೇಮ್ ಇದೆ. BSc ಅಗ್ರಿ ಇರ್ಬೋದು, ಸೊ AG ಮ್ಯಾಕೋ ಇರ್ಬೋದು, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇರ್ಬೋದು, BSc ಹಾರ್ಟಿಕಲ್ಚರ್ ಇರ್ಬೋದು, ಸೆರಿಕಲ್ಚರ್, ಫುಡ್ ಟೆಕ್, DTech, BFSc ಇರ್ಬೋದು, ಅಂದರೆ ಫಾರೆಸ್ಟ್ ಸೈನ್ಸ್ ಇರ್ಬೋದು. BVSc ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. BVSc ಗೌರ್ಮೆಂಟ್ ಸೀಟ್ಸ್ 57,125 ರೂಪೀಸ್ ಇದೆ. ಇನ್ಕಮ್ ಬಿಲೋ 1 lakh ಇದ್ದವರಿಗೆ, OBCದಲ್ಲಿ ಇನ್ಕಮ್ ಬಿಲೋ 1 lakh ಇದ್ದವರಿಗೆ DTech ಇರ್ಬೋದು, BFSc ಇರ್ಬೋದು, ಅಥವಾ BVSc ಆ್ಯಂಡ್ ಅನಿಮಲ್ ಹಸ್ಬೆಂಡರಿ ಇರ್ಬೋದು, 28,505 ರೂಪೀಸ್ ಇದೆ. ಸೊ ಅದಾದಮೇಲೆ SC STದವರಿಗೆ 17,350 ರೂಪೀಸ್ ಇದೆ. ಇನ್ಕಮ್ ಬಿಲೋ 5 lakh ಇದ್ದವರಿಗೆ 23,815 ಇದೆ. ಸೊ ಇನ್ಕಮ್ ಎಬೋವ್ 5 lakh ಇದ್ದವ್ರಿಗೆ, 2.5 lakh ಇದ್ದವ್ರಿಗೆ ಕ್ಯಾಟಗರಿ 1ದಲ್ಲಿ 57,125 ರೂಪೀಸ್ ಇದೆ. ನಿಮಗೆ ಯಾವ ಸೀಟ್ ಸಿಗ್ತದೆ ಅಂತೇಳಿ ನಿಮಗೆ ಕನ್ಫರ್ಮ್ ಆಗೋದಕ್ಕಿಂತ ಮುಂಚೆನೂ ಕೂಡ ಯಾವುದು ಸಿಗಬಹುದು, ಲಾಸ್ಟ್ ಇಯರ್ ಕಟ್ ಆಫ್ ನೋಡಿ ಅನಾಲಿಸಿಸ್ ಮಾಡ್ಕೊಂಡಿರ್ತೀರಿ. ಸೊ ನಿಮ್ಮ ಈ ಒಂದಷ್ಟು ಫೀಸನ್ನು ರೆಡಿ ಇಟ್ಕೊಂಡಿರಿ. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕ್ಯಾಶ್ ಇದ್ರೆ ಇಲ್ಲಿ ಉಪಯೋಗ ಬರೋದಿಲ್ಲ. ಕ್ಯಾಶ್ ಇದ್ರೂ ಕೂಡ ನೀವು ಅವತ್ತು ಹೋಗಿ ಮತ್ತೆ ಬ್ಯಾಂಕಲ್ಲಿ ಫಿಲ್ ಮಾಡಿ ಬ್ಯಾಂಕ್ ಥ್ರೂನೇ ನೀವು ಇದನ್ನು ಪೇ ಮಾಡಬೇಕಾಗ್ತದೆ. ಅದಕ್ಕಾಗಿ ಸೊ ನಿಮ್ಮ ಬ್ಯಾಂಕಲ್ಲಿ ಇಷ್ಟು ದುಡ್ಡನ್ನು ರೆಡಿ ಇಟ್ಕೊಂಡ್ಬಿಡಿ. ಅದಾದಮೇಲೆ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ಇಲ್ಲಿ ನೋಡ್ಬೋದು. ಇವತ್ತಿನ ಒಂದು ನೋಟಿಫಿಕೇಷನ್ನ ಪ್ರಕಾರ ಇಲ್ಲಿ ಕೊಡ್ತಾ ಇರೋದು ಏನಂತಂದರೆ, ಸೊ ಇಲ್ಲಿ ಕೊಟ್ಟಿರುವಂತಹ ಒಂದಷ್ಟು ವಿಷಯಗಳನ್ನ ನಿಮಗೆ ಬ್ರೀಫಾಗಿ ಹೇಳಬೇಕು ಅಂತಂದರೆ, ಸೊ ಇದನ್ನು ಹಿಂದಿನ ಒಂದು ನೋಟಿಫಿಕೇಷನ್ಲು ಕೂಡ KEAದವರು ಎಕ್ಸ್ಪ್ಲೇನ್ ಮಾಡಿದರು. ಅದು ಆ ಪ್ರಕಾರ ಸೊ ಒಂದಷ್ಟು ಬೋಧನಾ ಶುಲ್ಕ ಅಂದರೆ ಸೊ ಟೀಚಿಂಗ್ ಫೀಸ್ ಅಂತ ಏನಿದೆ, ಅದಕ್ಕೆ 20,000 ಮ್ಯಾಕ್ಸಿಮಮ್ ಅಮೌಂಟನ್ನು ಆ್ಯಡ್ ಮಾಡಿ KEAದವರೇ, ಅಂದರೆ KEA ಥ್ರೂನೇ ಕಲೆಕ್ಟ್ ಮಾಡಬೇಕು ಅಂತ ಹೇಳಿರೋದಕ್ಕೆ. ಸೊ ನಿಮಗೆ ಅವತ್ತು ನಾನು ತೋರಿಸಿರುವಂಥ ಫೀ ಸ್ಟ್ರಕ್ಚರು ನಿಮಗೆ ಅಲ್ಲಿ 74,000 ಇರ್ಬೋದು, 82,000 ಇರ್ಬೋದು, ಏನು ಕಾಣಿಸ್ತಾ ಇದೆ ಅದು. ಸೊ ಕಾಲೇಜಿಗೆ ಹೋದಾಗ ಏನು ಎಕ್ಸ್ಟ್ರಾ ತಗೊಳ್ತಾ ಇದ್ರು ಲಾಸ್ಟ್ ಇಯರು, ಅದನ್ನು KEA ಮುಖಾಂತರವೇ ಫೀಸನ್ನು ತಗೋಬೇಕು ಅಂತ KEAದವರು ಹೇಳಿರೋದಕ್ಕೆ ನಿಮಗೆ ಜಾಸ್ತಿ ಫೀಸಲ್ಲಿ ಕಾಣಿಸ್ತಾ ಇದೆ. ಇದು ಒಂದು ಕ್ಲಾರಿಟಿ. ಎರಡನೇದಾಗಿ, ಬಹಳ ಜನ ವಿದ್ಯಾರ್ಥಿಗಳು ಗೀತಂ ವಿಶ್ವವಿದ್ಯಾಲಯದ ಸೀಟ್ಗಳು ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಇನ್ನೊಂದು ಸಾರಿ ಅದನ್ನು ಚೆಕ್ ಮಾಡಿ, ನಿಮಗೆ ಕಾಣಿಸ್ಬೋದು ಈಗ. ಯಾಕಂತಂದರೆ ಇದರಲ್ಲಿ ಸ್ಪೆಷಲ್ ಆಗಿ ಅದರ ಬಗ್ಗೆ ಹೇಳಿದ್ದಾರೆ. ಗೀತಂ ವಿಶ್ವವಿದ್ಯಾಲಯ ಒಂದು ಆಫ್ ಕ್ಯಾಂಪಸ್ ವಿಶ್ವವಿದ್ಯಾಲಯ ಆಗಿದ್ದು, ಪ್ರತಿ ಕೋರ್ಸಿನ ವಿದ್ಯಾರ್ಥಿ ಪ್ರವೇಶಾತಿಯಲ್ಲಿ 25% ಪ್ರಮಾಣ ಸೀಟುಗಳನ್ನು
ಕರ್ನಾಟಕದ ವಿದ್ಯಾರ್ಥಿಗಳಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ರಾಜ್ಯ ಸರ್ಕಾರವು ನಿಗದಿಪಡಿಸಿದ ಶುಲ್ಕವನ್ನು ಪಡೆದು ಭರ್ತಿ ಮಾಡಲು ಕ್ರಮ ವಹಿಸಬೇಕಾಗಿರುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಗೀತಂ ವಿಶ್ವವಿದ್ಯಾಲಯವು ಕೂಡ 25% ಸೀಟ್ಗಳನ್ನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಂತ ಇಟ್ಟುಬಿಟ್ಟು ಸೊ ಕೆಇಎದವರು ಏನು ಫೀಸನ್ನು ಹೇಳಿದರೆ ಅದರ ಪ್ರಕಾರ ಅಡ್ಮಿಷನ್ ತಗೋಬೇಕು ಅಂತ ಇದೆ. ಬಹಳ ಜನ ವಿದ್ಯಾರ್ಥಿಗಳು ಗೀತಂ ವಿಶ್ವವಿದ್ಯಾಲಯ ಇಲ್ಲ ಸರ್ ಅಂತ ಕೇಳ್ತಾ ಇದ್ರಿ. ಸೊ ಈಗ ಅದು ಬಂದಿರಬಹುದು, ಚೆಕ್ ಮಾಡಿ. ಇದರ ಜೊತೆಗೆ ಇಲ್ಲಿ ಕೊಟ್ಟಿರುವಂಥ ಬ್ರೀಫ್ ಆಗಿ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಮ್ಯಾಕ್ಸಿಮಮ್ 20,000 ತನಕ ತಗೊಳ್ಬೋದು ಅಂತೇಳಿ ಎಲ್ಲ ಕಾಲೇಜಸ್ಗಳು 20,000 ಇಟ್ಟಿದ್ದಾರೆ. ಬಟ್ ಅದರಲ್ಲಿ ಖಾಸಗಿ ಕಾಲೇಜುಗಳು ಅಂತ ಬಂದಾಗ ಅದರಲ್ಲಿ 2 ಟೈಪ್ ಅನ್ನೋದು ಗೊತ್ತಿರಲಿ. ಒಂದು ಖಾಸಗಿ ಕಾಲೇಜಿನಲ್ಲಿ ಒಂದು ಅನುದಾನಿತ ಅಂದರೆ ಗೌರ್ಮೆಂಟಿಂದ ಏಡೆಡ್ ಇರುವಂಥದ್ದು, ಇನ್ನೊಂದು ಅನುದಾನ ರಹಿತ, ಖಾಸಗಿ ಅನುದಾನ ರಹಿತ ಅಂತ ಇದೆ. ಸೊ ಆ ಖಾಸಗಿ ಅನುದಾನಿತ ಏನು ಕಾಲೇಜಸ್ ಇದೆ ಅದರಲ್ಲಿ ನಿಮಗೆ ಫೀಸು 19,090 ರೂಪೀಸೇ ಕಾಣಿಸ್ತಾ ಇದೆ. ಅದು ನೀವು ಕೂಡ ನೋಡಿದಿರಿ. ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ 19,090 ರೂಪೀಸೇ ಕಾಣಿಸ್ತಾ ಇದೆ, ನೋ ಡೌಟ್ ಇನ್ ಇಟ್. ಈ ಒಂದು ಅನುದಾನಿತ ಅಂದರೆ ಏಡೆಡ್ ಕಾಲೇಜಸ್ಗಳಲ್ಲಿ ಏನಿದೆ ಸೊ ಅದರಲ್ಲೂ ಕೂಡ 95% ಏನು ಸೀಟ್ಸ್ ಇವೆ, ಆ 95% ಸೀಟು 19,090 ರೂಪೀಸ್ ತಗೋತಾರೆ. ಅದರಲ್ಲಿ 5% ಏನಿದೆ ಅದು ಮ್ಯಾನೇಜ್ಮೆಂಟ್ ಕೋಟಾ ಅಂತ ಇರ್ತದೆ. ಇಲ್ಲಿ ನೋಡ್ಬೋದು ನೀವು, ಸಮ್ಮತಾಭಿಪ್ರಾಯದ ಒಪ್ಪಂದದಲ್ಲಿ ಇರುವಂತೆ ಅಂತ ಅಂದರೆ ಸೊ ನೀವು ಅಲ್ಲಿ ಹೋಗಿ ಅಗ್ರಿಮೆಂಟನ್ನು ಏನು ಮಾಡ್ಕೋತೀರಿ ಅದ್ರ ಮೇಲೆ ಡಿಪೆಂಡು. ಈಗ ಯಾರು ಜಾಸ್ತಿ ಕೊಡ್ತಾರೋ ಅವ್ರಿಗೂ ಕೂಡ ಕೊಡ್ಬೋದು, ಯಾರಿಗೆ ಅವ್ರಿಗೆ ಬೇಕು ಅವ್ರಿಗೆ ಕೂಡ ಕೊಟ್ಕೊಳ್ಬೋದು. ಒಟ್ಟಿನಲ್ಲಿ 5% ಸೀಟು ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಿರೋದಾಗಿರ್ತದೆ. ಅದನ್ನು ಅವರು ಬೇಕಾದಷ್ಟು ದುಡ್ಡಿಗೆ ಕೊಟ್ಕೊಳ್ಬೋದು. ಇನ್ನೊಂದು ಖಾಸಗಿ ಅನುದಾನ ರಹಿತ ಏನಿದೆ, ಇಂಜಿನಿಯರಿಂಗ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು, ವಿಶ್ವವಿದ್ಯಾಲಯ ಶುಲ್ಕ ಸೇರಿಸಿ ಅಂದರೆ ಅವರು 58,806 ಅಥವಾ 65,340 ರೂಪೀಸನ್ನು ತಗೊಳ್ಬೇಕು. ಬಟ್ ಇದಕ್ಕೆ ನೀವು ನೋಡಿದ್ದೀರಿ, ಇದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ 20,000 ಆ್ಯಡ್ ಮಾಡಿ ತಗೊಳ್ತಾ ಇದ್ದಾರೆ. ಕೆಇಎದವ್ರ ಥ್ರೂನೇ ತಗೊಳ್ತಾ ಇದ್ದಾರೆ. ಯಾಕಂದರೆ ಕಾಲೇಜಿಗೆ ಹೋದಾಗ 20,000ಕ್ಕಿಂತ ಜಾಸ್ತಿ ತೊಗೊಂಡಿದ್ರು ಲಾಸ್ಟ್ ಇಯರ್, ಈ ವರ್ಷ ಅಷ್ಟು ತಗೊಳ್ಳೋ ಹಾಗಿಲ್ಲ. ಅದಕ್ಕಾಗಿ ನಿಮಗೆ ಫೀಸ್ ಸ್ಟ್ರಕ್ಚರ್ ಇಲ್ಲಿ ಕಾಣಿಸ್ತದೆ. ಸೊ 58 + 20 ಸೊ 78,806 ಕಾಣಿಸ್ತದೆ. ಇಲ್ಲ ಅಂತಂದರೆ ಸೊ 65 + 20 85,340 ರೂಪೀಸ್ ನಿಮಗಲ್ಲಿ ಕಾಣಿಸ್ತಾ ಇದೆ. ಅದು ಕೂಡ ಯಾವುದೇ ರೀತಿ ತಪ್ಪಿಲ್ಲ ಅಂದ್ರೇನು, ಸೊ ಕ್ಯಾಲ್ಕುಲೇಷನ್ ಪ್ರಕಾರನೇ ತೊಗೊಳ್ತಾ ಇದ್ದಾರೆ, ಯಾವುದೇ ಎಕ್ಸ್ಟ್ರಾ ಏನು ತೊಗೊಳ್ತಾ ಇಲ್ಲ. ಅಂದರೆ ಲಾಸ್ಟ್ ಇಯರ್ದು ಏನು ಫೀಸ್ ಸ್ಟ್ರಕ್ಚರ್ ಇದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಜಾಸ್ತಿ ಆಗಿಲ್ಲ. ಬಟ್ ಕಾಲೇಜಿಗೆ ಹೋದಾಗ ಎಕ್ಸ್ಟ್ರಾ ಏನು ಕಲೆಕ್ಟ್ ಮಾಡ್ತಾ ಇದ್ರು ಅದನ್ನು ಕಲೆಕ್ಟ್ ಮಾಡೋ ಹಾಗಿಲ್ಲ. ಮ್ಯಾಕ್ಸಿಮಮ್ 20,000 ತಗೋಬೇಕು ಅಂಥೇಳಿ ಇದರಲ್ಲಿ ಆ್ಯಡ್ ಮಾಡಿ ಕೊಟ್ಟಿದ್ದಾರೆ. ಹಾಗಾದರೆ ಅಂತಹ ಸೀಟ್ಗಳು ಅನುದಾನ ರಹಿತ ಕಾಲೇಜ್ಗಳಲ್ಲಿ ಅಂದರೆ ಅನ್ಎಡೆಡ್ ಕಾಲೇಜ್ಗಳಲ್ಲಿ ಎಷ್ಟು ಇರ್ತದೆ ಅಂತ ನೋಡಿದಾಗ 45% ಸೀಟ್ ಇರ್ತದೆ ಅನ್ನೋ ಗೊತ್ತಿರಲಿ. 25% ಸೀಟ್ ಏನಿದೆ ದಟ್ ಈಸ್ ಫಾರ್ ಮ್ಯಾನೇಜ್ಮೆಂಟ್. ಒನ್ಸ್ ಅಗೇನ್ ಈಗ ಮ್ಯಾನೇಜ್ಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ CS ಒಂದು ಬೆಸ್ಟ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂದರೆ ಅವರು 15 lakh ಫಾರ್ 4 years, 12 lakh ಪರ್ 4 years ಅಂಥೇಳಿ ಮಾತಾಡಿಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ತೊಗೊಳ್ಬೋದು. ಅದರಲ್ಲಿ ಕಾಮೆಡ್-ಕೆ ಏನು ಸೀಟ್ಸ್ ಇದೆಯಲ್ಲ, ಈ ಕಾಮೆಡ್-ಕೆ ಏನು ಕೌನ್ಸಿಲಿಂಗ್ ನಡೀತಾ ಇದೆ, ಕಾಮೆಡ್-ಕೆದವ್ರದ್ದು 30% ಸೀಟ್ ಇರ್ತದೆ. ಸೊ ಪ್ರೈವೇಟ್ ಕಾಲೇಜ್ಗಳಲ್ಲಿ ಅವರು ಫೀಸ್ 1,43,748 ಅಥವಾ 2,01,960 ರೂಪೀಸ್ಗಳನ್ನು ಅವರು ತಗೋತಾರೆ. ಇದಕ್ಕೂ ಕೂಡ ಗೊತ್ತಿರಲಿ, +20,000 ಮಾಡ್ತಾರೆ ಈ ವರ್ಷ ಅವರು. ಯಾಕಂದರೆ ಅದನ್ನು ಸ್ಕಿಲ್ ಲ್ಯಾಬ್ ಅಂತೇಳಿ ಅಲ್ಲಿ ಏನು ತೊಗೋತಿದ್ರು ಅದನ್ನು ಇಲ್ಲೇ ಆ್ಯಡ್ ಮಾಡ್ತಾರೆ. ಸೊ ಬಟ್ ಕಾಲೇಜ್ ಕೆಇಎದವರ ಕಡೆಯಿಂದ ಬೇಸ್ ಪ್ರೈಸ್ ಎಷ್ಟಿದೆ, 1,43,748 ಅಥವಾ 2,01,960 ರೂಪೀಸ್ ಇದೆ. ಅದಾದ ಮೇಲೆ ಸರ್ಕಾರಿ ಕೋಟ ಖಾಸಗಿ ಅನುದಾನ ರಹಿತದಲ್ಲಿ ಏನಿದೆ ಅಂದರೆ ಇದು ಅಲ್ಪಸಂಖ್ಯಾತ ಸಂಸ್ಥೆಗಳು ಅಂತ ಏನು ನಾವು ಹೇಳ್ತೀವಿ. ಅಲ್ಪಸಂಖ್ಯಾತ ಸಂಸ್ಥೆಗಳು ಅಂತಂದರೆ ಮುಸ್ಲಿಂ ಮೈನಾರಿಟಿ ಇರ್ಬೋದು, ತೆಲುಗು ಮೈನಾರಿಟಿ ಇರ್ಬೋದು, ಅಂಥದ್ರಲ್ಲಿ ಸೊ ಇಲ್ಲೂ ಕೂಡ ಫೀಸ್ ಸ್ಟ್ರಕ್ಚರ್ ಸೇಮ್ ಇರ್ತದೆ 40%. ಸೊ 30% ಸೀಟ್ಸ್ ಏನಿದೆ ಅದು ಸೊ ಕಾಮೆಡ್-ಕೆದವ್ರಿಗೆ ಸಂಬಂಧಪಟ್ಟಿದ್ದು. ಮ್ಯಾನೇಜ್ಮೆಂಟ್ ಸೀಟ್ಸ್ ಅಂತ ಏನಿದೆ ಅದು ಸೊ ನಿಮ್ಮ ಒಪ್ಪಂದದ ಮೇಲೆ ಆಗುವಂಥದ್ದು. ಇದರ ಜೊತೆಗೆ ಒಂದು ಪಾಯಿಂಟನ್ನು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡ್ಬೋದು. ಇಲ್ಲಿ 5% ಏನಿದೆ ಸೂಪರ್ ನ್ಯೂಮರರಿ ಕೋಟಾದವರಿಗೆ ಏನು ನೀವು ಸೀಟ್ಸನ್ನು ಕೊಡಬೇಕು, ಆ 5% ಕೋಟಾ ಏನಿದೆ ಅದಕ್ಕೆ 20 ಇಲ್ಲೇನು ಅಭ್ಯರ್ಥಿಗಳ ಬೋಧನಾ ಶುಲ್ಕ ಏನಂತ ಏನಿದೆಯಲ್ಲ, ಇದು 58,806 ಇರ್ಬೋದು, 19,090 ರೂಪೀಸ್ ಇರ್ಬೋದು, ಇದು ಕಂಪ್ಲೀಟ್ ವಿನಾಯಿತಿ ಇರ್ತದೆ. ಪ್ಲಸ್ 4,000 ಅಥವಾ 5,000 ರೂಪೀಸನ್ನು ನಿಮಗೆ ತೊಗೊಂಡು ಅಡ್ಮಿಷನನ್ನು ಕೊಡ್ತಾರೆ. ಯಾರಿಗೆ? ಸೂಪರ್ ನ್ಯೂಮರರಿ ಕೋಟಾದಲ್ಲಿ ನೀವೇನಾದರೂ ಸೆಲೆಕ್ಟ್ ಆದರೆ. ಸೊ ಇತರೆ ಶುಲ್ಕ ಆಗಿರ್ಬೋದು, ಸ್ಕಿಲ್ ಲ್ಯಾಬ್ ಸೌಲಭ್ಯ ಇರ್ಬೋದು, ಅವೆಲ್ಲ ಸಮ್ಮತಾಭಿಪ್ರಾಯದ ಒಪ್ಪಂದದ ಅನುಸಾರ ನಿಗದಿಪಡಿಸಲಾಗಿದೆ. ಅಂತಂದರೆ ಸೊ 20,000 ನಿಗದಿಪಡಿಸಿದ್ದಾರೆ. ಅದನ್ನು ಆ್ಯಡ್ ಮಾಡಿ ಕೆಇಎದಲ್ಲಿ ನಿಮಗೂ ಕೂಡ ಗೊತ್ತಿದೆ ಫೀಸ್ ಸ್ಟ್ರಕ್ಚರ್ನ ಅನೌನ್ಸ್ ಮಾಡಿದ್ದಾರೆ.
ಸೊ ಇದಿಷ್ಟು KEAದಲ್ಲಿ ಇವತ್ತು ಕೊಟ್ಟಿರುವಂತಹ ಕ್ಲಾರಿಫಿಕೇಷನ್ ಅಬೌಟ್ ಫೀಸ್ ಸ್ಟ್ರಕ್ಚರ್. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹೀಗೆ ಪ್ರತಿಯೊಂದನ್ನು ಕೂಡ ನಿಮಗೆ ಅರ್ಥ ಆಗುವಂತಹ ಲ್ಯಾಂಗ್ವೇಜಲ್ಲಿ, ಅಂದರೆ ಕನ್ನಡದಲ್ಲಿ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನನ್ನು ಸಪೋರ್ಟ್ ಮಾಡೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.